IPL ಅನ್ನೋದು ಅದು ಇತ್ತೀಚಿನ ವರ್ಷಗಳಲ್ಲಿ ಪ್ರಾರಂಭ ಆದಂಥ ಒಂದು ಹೊಸ ಟ್ರೆಂಡ್. ಅದು ಕಮರ್ಷಿಯಲ್ ಆಗಿ ಯಶಸ್ವಿಯಾಗಿದೆ. ಅದು ಹಿಂದೆ ಇದ್ದಿದ್ದು ರಣಜಿ ಟ್ರೋಫಿ ಅಂತ ನಡೀತಿತ್ತು ರಾಜ್ಯಗಳ ನಡುವೆ, ದೇಶಗಳ ನಡುವೆ ರಾಷ್ಟ್ರವನ್ನು ಪ್ರತಿನಿಧಿಸಿದ ತಂಡಗಳು ಆಡ್ತಾ ಇತ್ತು, ಈಗಲೂ ಆಡ್ತವೆ. ಅದು ರಾಷ್ಟ್ರವನ್ನು ಪ್ರತಿನಿಧಿಸುವಂತ ತಂಡ. ನಮಗೆ ಸ್ವಾಭಾವಿಕವಾಗಿ ನಮ್ಮ ರಾಷ್ಟ್ರ ಗೆದ್ದಾಗ ಸಂಭ್ರಮ, ಸೋತಾಗ ಬೇಸರ ಎರಡೂ ಆಗ್ತಾ ಇತ್ತು. ಯಾಕೆ ಅಂದ್ರೆ ಎಮೋಷನಲ್ಲಿ ನಾವು ನಮ್ಮ ದೇಶದ ಜೊತೆಗೆ ಕನೆಕ್ಟ್ ಆಗಿರೋ ಕಾರಣಕ್ಕೆ. ಕೆಲವೊಮ್ಮೆ ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ನಡಿಬೇಕಾದ್ರೆ ನಾವೆಲ್ಲರೂ ಯುದ್ಧವೇ ನಡೀತಾ ಇದೆ ಅನ್ನೋ ರೀತಿಯ ಕುತೂಹಲದಲ್ಲಿ ಜನಸಾಮಾನ್ಯರು ಇನ್ವಾಲ್ವ್ ಆಗ್ತಿದ್ವಿ. ಸಿಕ್ಸರ್ ಹೊಡೆದಾಗ ಇವರು ಬಾಂಬೆ ಹಾಕಿದ್ದಾರೆ ಅನ್ನೋ ತರ ಅವರು ಆ ಥರ ಒಂದು ಸಂಭ್ರಮ ಪಡ್ತಿದ್ವಿ. ಅಲ್ಲೊಮ್ಮೆ ಇಲ್ಲೊಮ್ಮೆ ಕೆಲವೊಬ್ಬರು, ಎಲ್ಲರೂ ಅಂತ ನಾನು ಹೇಳಲ್ಲ, ಪಾಕಿಸ್ತಾನ ಗೆದ್ದಾಗ ನಮ್ಮ ದೇಶದೊಳಗೆ ಸಂಭ್ರಮಿಸಿದಾಗ ಅವ್ರನ್ನ ದ್ರೋಹಿಗಳು ಅಂತ ನಾವು ಪರಿಗಣಿಸ್ತಿದ್ವಿ, ದೇಶದ್ರೋಹಿಗಳು ಅಂತ. ಯಾಕಂದ್ರೆ ಕ್ರೀಡೆ ಆ ರೀತಿ ಒಂದು ಸಂಬಂಧವನ್ನ ರಾಷ್ಟ್ರದ ಜೊತೆಗೆ ಬೆಸೆಯುತ್ತೆ. ಅದರಲ್ಲೂ ಕ್ರಿಕೆಟ್ ಜಾಗತಿಕವಾಗಿ ಪಾಪ್ಯುಲರ್ ಆಗಿರುವಂತ ಕೆಲವು ಆಟದಲ್ಲಿ ಅದು ಒಂದು. ಫುಟ್ಬಾಲು, ಕ್ರಿಕೆಟು, ವಿಂಬಲ್ಡನ್ನು ಇವೆಲ್ಲ ಪಾಪ್ಯುಲರ್ ಇರುವಂತ, ಕಮರ್ಷಿಯಲಿ ಪಾಪ್ಯುಲರ್ ಆಗಿರುವಂತ ಒಂದು ಆಟಗಳಿವೆಲ್ಲ. ಆ ದೇಶದ ಜೊತೆಗಿರೋ ಸಂಬಂಧ, ರಣಜಿ ರಾಜ್ಯದ ಜೊತೆಗಿರೋ ಸಂಬಂಧ ಅಂತ ಸೂಚಿಸುತ್ತೆ. IPL ಅಲ್ಲಿ ಹಂಗಿಲ್ಲ. ಜಾಗತಿಕವಾಗಿರುವಂತ ಆಟಗಾರರನ್ನ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹರಾಜಲ್ಲಿ ಕೂಗ್ತಾರೆ. ಇದೊಂದು ಫ್ರಾಂಚೈಸಿ. ರಾಯಲ್ ಚಾಲೆಂಜ್ ಅನ್ನೋದು ಒಂದು ಫ್ರಾಂಚೈಸಿ. ನಾನು ಕೇಳಿದೆ ಮಾಲೀಕರು ಯಾರು ಅಂತ. ಯಾರು ಮಾಲೀಕರು? ನಾನು ಸರ್ಕಾರದ ಸಂಭ್ರಮ ನೋಡಿದಾಗ ನಾನು ಸರ್ಕಾರವೇ ಮಾಲೀಕರೇನು ಅಂತ ಅನ್ಸ್ಬಿಟ್ಟಿತ್ತು. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ದೊಡ್ಡ ಹೂಡಿಕೆ ಮಾಡಿದಾರ ಅನ್ನೋ ಅನುಮಾನ ಬರೋ ರೀತಿಲಿ ಅವ್ರು ನಡ್ಕೊಂಡ್ರು. ಈಗ ನಿಮಗೆ ಮುಂಬೈ ತಂಡ ಸಲುವಾಗಿ ನೀತಾ ಅಂಬಾನಿ ಹೂಡಿಕೆ ಇದೆ. ನೀತಾ ಅಂಬಾನಿ ಅಲ್ಲಿ ಕಾಣಿಸ್ಕೊಳ್ತಾರೆ. ಯಾಕೆಂದ್ರೆ ಆ ತಂಡಕ್ಕೆ ಹೂಡಿಕೆ ಮಾಡಿರೋದೇ ಅವರು. ಪಂಜಾಬಿನ ಪರವಾಗಿ ಪ್ರೀತಿ ಜಿಂಟಾ ಕಾಣಿಸ್ಕೊಳ್ತಾರೆ. ಅವರಿಗೆ ಸ್ವಯಂ ಆಟಗಾರರಿಗೆ ಅಲ್ಲಿದ್ದು ಬೆಂತಟ್ತಾರೆ, ಸಮಾಧಾನ ಮಾಡ್ತಾರೆ, ಅವರ ಯೋಗಕ್ಷೇಮಗಳನ್ನು ನೋಡ್ಕೊಳ್ತಾರೆ. ಇಲ್ಲಿ ಹೂಡಿಕೆದಾರರು ಯಾರು? RCBಗೆ ಸಿದ್ದರಾಮಯ್ಯನವ್ರ ಹೂಡಿಕೆದಾರರ, DK ಶಿವಕುಮಾರ್ ಅವ್ರ ಹೂಡಿಕೆದಾರರ, ಅಥವಾ ಕರ್ನಾಟಕ ಸರ್ಕಾರ ಹೂಡಿಕೆದಾರರ, ಅಥವಾ ಕನ್ನಡಿಗರು ಯಾರಾದ್ರೂ ಹೂಡಿಕೆದಾರರ? ಯಾರು ಹೂಡಿಕೆದಾರರು? ಸಂಭ್ರಮಿಸಿದ ರೀತಿ ನೋಡಿದಾಗ ಕರ್ನಾಟಕ ಸರ್ಕಾರವೇ ಇನ್ವೆಸ್ಟ್ ಮಾಡಿದೆ ಅನ್ನೋ ತರದ ರೀತಿಯಲ್ಲಿ ಇವ್ರು ನಡ್ಕೊಂಡ್ರು. DK ಶಿವಕುಮಾರ್ ಅವ್ರದ್ದೇ ಮೇಜರ್ ಶೇರ್ ಇದೆಯೇನೋ ಅನ್ನೋ ರೀತಿಲಿ ಅವ್ರು ನಡ್ಕೊಂಡ್ರು. ಅದಿದ್ರೆ ಸ್ಪಷ್ಟಪಡಿಸ್ಲಿ. ಹೆಂಗೋ ಅವ್ರೀಗ 1400 ಕೋಟಿಗೂ ಹೆಚ್ಚಿನ ಆಸ್ತಿನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. RCB ಅವ್ರ ಹೂಡಿಕೆ ಇದೆಯಾ? ಇಲ್ಲಿ ಸರ್ಕಾರ ಯಾಕೆ ಸಂಭ್ರಮದ ಆಯೋಜನೆ ಮಾಡ್ತು? ಮತ್ತು ಸ್ವತಃ ಉಪಮುಖ್ಯಮಂತ್ರಿಗಳು ಏರ್ಪೋರ್ಟ್ ಅಲ್ಲಿ ರಿಸೀವ್ ಮಾಡಿದ್ದು ನೋಡಿ. ಎಷ್ಟೋ ಸರಿ ನಮ್ಮ ದೇಶದ ಸೈನಿಕರು ಯುದ್ಧ ಮಾಡ್ತಾ ದೇಶದ ರಕ್ಷಣೆಯಲ್ಲಿ ಹುತಾತ್ಮರಾದ್ರೆ ಅವರ ಶವವನ್ನ ರಿಸೀವ್ ಮಾಡೋದಕ್ಕೆ ಕೆಲವೊಮ್ಮೆ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ಮಂತ್ರಿಗಳಾಗಲಿ, ಜಿಲ್ಲಾ ಮಂತ್ರಿಗಳು ಇಲ್ಲದೆ ಇರೋದನ್ನು ನಾವು ನೋಡಿದ್ದೇವೆ. ಕೆಲವೊಮ್ಮೆ ಕೆಲವು ಸರಿ ಹೋಗಿದ್ದಾರೆ, ಕೆಲವು ಸರಿ ಹೋಗಿಲ್ಲ. ಇದರಲ್ಲಿ ಒಂದು ಫ್ರಾಂಚೈಸಿ ಗೆಲುವನ್ನ ಸರ್ಕಾರದ ಗೆಲುವು ಅನ್ನೋ ರೀತಿಯಲ್ಲಿ ಆಯೋಜನೆ ಮಾಡಿದ್ರೆ ಉದ್ದೇಶ ಏನಿತ್ತು? ಇದು ನನಗಿರುವಂತಹ ಮೂಲಭೂತ ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.